ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯ ದ್ವಿತೀಯ PUCಯ ವಿದ್ಯಾರ್ಥಿಗಳೇ, ಇನ್ನೇನು ನಿಮ್ಮ ವಾರ್ಷಿಕ ಪರೀಕ್ಷೆ ಪ್ರಾರಂಭವಾಗಲಿದೆ. ಕನ್ನಡ ಪ್ರಶ್ನೆ ಪತ್ರಿಕೆಯ ಹೊಂದಿಸಿ ಬರೆ 5 ಅಂಕಗಳ ಹೊಂದಿಸಿ ಬರೆ ಒಂದು 4 ಪ್ರಶ್ನೆ ಪತ್ರಿಕೆಯ ಹೊಂದಿಸಿ ಬರೆಯನ್ನು ಈಗ ನಾನು ನಿಮ್ಮ ಮುಂದೆ ಈ ವಿಡಿಯೋದಲ್ಲಿ ಹಾಕ್ತಾ ಇದ್ದೇನೆ. ಈಗಾಗಲೇ ನಾನು ಹಲವಾರು ಪ್ರಶ್ನೆ ಪತ್ರಿಕೆಗಳನ್ನು, ಅದಕ್ಕೆ ಸಂಬಂಧಿಸಿದಂತಹ ಬೇರೆ ಬೇರೆ ಪಾಠಗಳನ್ನು ಎಲ್ಲವನ್ನು ಕೂಡ ದ್ವಿತೀಯ PUC ಎಲ್ಲ ಪಾಠಗಳನ್ನು ಕೂಡ ಈಗಾಗಲೇ ಮಾಡಿದ್ದೇನೆ. ಆ ವಿಡಿಯೋಗಳನ್ನು ಹಾಕಿದ್ದೇನೆ. ಅಲ್ಲಿಗೂ ಭೇಟಿ ನೀಡಿ. ಹಾಗೆ ನೀವು ಹೊಸಬರಾಗಿದ್ದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ರಾಷ್ಟ್ರಕವಿ ಆರಂಭಿಸೋಣ. ಮತ್ತು ಆ ವಿಭಾಗದಲ್ಲಿ ಆ ಪಟ್ಟಿಯಲ್ಲಿ ಏನಿದೆ ನೋಡೋಣ. ಸಾಧನಕೇರಿ, KS ನಿಸಾರ್ ಅಹಮದ್, GS ಶಿವರುದ್ರಪ್ಪ, ಹಲಸಂಗಿ ಗೆಳೆಯರು, ಜಾಲಿಯ ಮರದಂತೆ, ಚಿಟ್ಟೆ ಮತ್ತು ಜೀವಯಾನ. ಈಗ ಮೊದಲು ಪುರಂದರದಾಸರು ಇದೆ, ಇಲ್ಲಿ ಜಾಲಿಯ ಮರದಂತೆ 16ನೇ ಜಾಲಿಯ ಮರದಂತೆ, 17 ಹಬ್ಬಲಿ ಅವರ ರಸಬಳ್ಳಿ, ಹಲಸಂಗಿ ಗೆಳೆಯರು, ದಾರಾ ಬೇಂದ್ರೆ, 18ನೇದು ಸಾಧನಕೇರಿ. ರಾಷ್ಟ್ರಕವಿ ಇಲ್ಲಿ ಈ ಇದೆ 19 GS ಶಿವರುದ್ರಪ್ಪ. ಹಾಗೆ ಹತ್ತಿ ಚಿತ್ತ ಮತ್ತು ಇಲ್ಲಿ ಉತ್ತರ ನೋಡಿಕೊಳ್ಳಿ, ಚಿಟ್ಟೆ ಮತ್ತು ಜೀವಯಾನ. ಈಗ ಇನ್ನೊಂದು ಪ್ರಶ್ನೆ ಪತ್ರಿಕೆಯ ಹೊಂದಿಸಿ ಬರೆ ನೋಡ್ತಾ ಹೋಗೋಣ. ಆ ಭಾಗದಲ್ಲಿ ಹಬ್ಬಲಿ ಅವರ ರಸಬಳ್ಳಿ, ಜಾಲಿಯ ಮರದಂತೆ, ಬೆಳಗು ಜಾವ, ಮುಂಬೈ ಜಾತಕ, ಹತ್ತಿ ಚಿತ್ತ ಮತ್ತು. ಈಗ ಇಲ್ಲಿ ನೋಡೋಣ. ಹಬ್ಬಲಿ ಅವರ ರಸಬಳ್ಳಿ ಯಾವುದಿದೆ? ತ್ರಿಪದಿ. ಜಾಲಿಯ ಮರದಂತೆ ಇದು ಕೀರ್ತನೆ. ಬೆಳಗು ಜಾವ ಇದು ಸುನೀತ, ಅಂದರೆ ಪದ್ಯ ಪ್ರಕಾರ, ಸಾನೆಟ್ ಅಂತ ಹೇಳ್ತೇವಲ್ಲ ಅದು ಸುನೀತ. ಮುಂಬೈ ಜಾತಕ ಇದು ಅರ್ಜಿ ನಮೂನೆ 19ನೇದು. 20ನೇದು ಹತ್ತಿ ಚಿತ್ತ ಮತ್ತು ಆತ್ಮ ಪರಮಾತ್ಮಗಳ ಸಂಗತಿ. ಇದನ್ನು ಸರಿಯಾಗಿ ನೋಡಿಕೊಳ್ಳಿ. ಇನ್ನು 3ನೇ ಪ್ರಶ್ನೆ ಪತ್ರಿಕೆಯಲ್ಲಿ ಏನಿದೆ ನೋಡೋಣ. 16ನೇದ್ದು ಬೆಳಗು ಜಾವ, 17 ಮುಂಬೈ ಜಾತಕ, 18 ಶಿಲುಬೆ ಏರಿದ್ದಾನೆ, 19 ಹತ್ತಿ ಚಿತ್ತ ಮತ್ತು 20ನೇದು ಒಮ್ಮೆ ನಗುತ್ತೇವೆ. ಈಗ ಬೆಳಗು ಜಾವ. ಬೆಳಗು ಜಾವ ಬರೆದವರು ಅಂಬಿಕಾತನಯ ದತ್ತ. ಮುಂಬೈ ಜಾತಕ GS ಶಿವರುದ್ರಪ್ಪ. ಶಿಲುಬೆ ಏರಿದ್ದಾನೆ KS ನಿಸಾರ್ ಅಹಮದ್. ಹತ್ತಿ ಚಿತ್ತ ಮತ್ತು T ಯಲ್ಲಪ್ಪ. ಒಮ್ಮೆ ನಗುತ್ತೇವೆ ಬರೆದವರು ಸುಕನ್ಯಾ ಮಾರುತಿ. ಈಗ 11ನೇದು ಇಲ್ಲಿ ಉರಿಲಿಂಗ ಪೆದ್ದಿ. ಆ ಭಾಗದಲ್ಲಿ ಗರತಿಯ ಹಾಡು KS ನಿಸಾರ್ ಅಹಮದ್, ಹತ್ತಿ ಚಿತ್ತ ಮತ್ತು. 15ನೇದು B ಸುಕನ್ಯಾ ಮಾರುತಿ. ಉರಿಲಿಂಗ ಪೆದ್ದಿ ಯಾವುದಿದೆ ನೋಡಿ ಇಲ್ಲಿ? ಪೆದ್ದಣ್ಣ. ಹಾಗೆ ಗರತಿಯ ಹಾಡು ಹಲಸಂಗಿ ಗೆಳೆಯರು. ಗರತಿಯ ಹಾಡು ಹಲಸಂಗಿ ಗೆಳೆಯರು. KS ನಿಸಾರ್ ಅಹಮದ್ ಯಾವುದು? ವ್ಯಕ್ತಿಪರ ಕವನಗಳು. ಆ ಕವನ ಸಂಕಲನದಿಂದ ಆರಿಸಿಕೊಂಡಿರುವಂಥದ್ದು. ಹಾಗೆ ಹತ್ತಿ ಚಿತ್ತ ಮತ್ತು ಬರೆದವರು T ಯಲ್ಲಪ್ಪ. ಹಾಗೆ B ಸುಕನ್ಯಾ ಮಾರುತಿ ಅವರು ಬರೆದಿರುವಂಥದ್ದು ಅಲ್ಲಿ ನಾನೆಂಬ ಮಾಯೆ. ಇದು ಆಕರ ಗ್ರಂಥ. ವಿದ್ಯಾರ್ಥಿಗಳೇ, ಈಗಾಗಲೇ ನಾನು ಆಕರ ಗ್ರಂಥಗಳು, ಕವಿ ಕಾವ್ಯ ಆಕರ ಗ್ರಂಥಗಳು ಅನ್ನುವಂಥದ್ದು ಸುಲಭವಾಗಿ ನೀವು ಯಾವ ರೀತಿ ಹೊಂದಿಸಿ ಬರೆಯಬಹುದು ಅನ್ನೋದನ್ನು ಈಗಾಗಲೇ ಒಂದು ವಿಡಿಯೋ ಮಾಡಿ ಹಾಕಿದ್ದೇನೆ. ಅಲ್ಲಿಗೂ ಕೂಡ ನೀವು ಭೇಟಿಯನ್ನು ನೀಡಬಹುದು. ಸರಿ ವಿದ್ಯಾರ್ಥಿಗಳೇ, ಮುಂದೆ ಬರುವಂತಹ ಪರೀಕ್ಷೆಗೆ ಶುಭವಾಗಲಿ. ಶುಭವೇ ಆಗುತ್ತದೆ. ನಮಸ್ಕಾರ.